The given diagram represents the experiment conducted to the observer deviation of the beam electrons when the beam enters the magnetic field perpendicularly. If the beam deviates in the direction out of the surface of the paper, then ಇಲ್ಲಿ ನೋಡಿ ಮ್ಯಾಗ್ನೆಟಿಕ್ ಪೋಲ್ಸ್ ಎರಡಿಟ್ಟಿದ್ದಾರೆ ಎ ಮತ್ತು ಬಿ. ಬೀಮ್ ಆಫ್ ಎಲೆಕ್ಟ್ರಾನ್ ಹೋಗ್ತಿದೆ. ಪ್ರಿಡಿಕ್ಟ್ ದ ಪೋಲ್ ಆಫ್ ದ ಮ್ಯಾಗ್ನೆಟ್ ಇಂಡಿಕೇಟ್ ಆಸ್ ಎ ಹತ್ರ ಯಾವ ಪೋಲ್, ನಾರ್ತ್ ಪೋಲ ಸೌತ್ ಪೋಲ್ ಅಂತ ಹೇಳಬೇಕು. ಸ್ಟೇಟ್ ದ ಪ್ರಿನ್ಸಿಪಲ್ ದಟ್ ಹೆಲ್ಪ್ಸ್ ದಟ್ ಪ್ರಿಡಿಕ್ಷನ್ ಅಂತ ಹೇಳಬೇಕು. ಓಕೆ, ಈಗ ಫಸ್ಟ್ ಕ್ವಶನನ್ನು ಪಾರ್ಟ್ ವೈಸ್ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಬೀಮ್ ಆಫ್ ಎಲೆಕ್ಟ್ರಾನ್ ಹೋಗ್ತಾ ಇದೆ. ಯಾವ ಕಡೆ ಹೋಗ್ತಾ ಇದೆ? ಇಲ್ಲಿಂದ ಆ ಕಡೆಗೆ ಹೋಗ್ತಾ ಇದೆ. ಸೊ ಬೀಮ್ ಆಫ್ ಎಲೆಕ್ಟ್ರಾನ್ ಈ ಡೈರೆಕ್ಷನಲ್ಲಿ ಹೋಗ್ತಿದ್ರೆ ಕರೆಂಟ್ ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ ಸರ್? ಆಪೋಸಿಟ್. ಕನ್ವೆನ್ಷನಲ್ ಕರೆಂಟ್ ಯಾವಾಗಲೂ ಕೂಡ ಏನಿರುತ್ತೆ, ಎಲೆಕ್ಟ್ರಾನ್ ಇದು ಆಪೋಸಿಟಲ್ಲಿ ಫ್ಲೋ ಆಗೋದು. ಇದು ತುಂಬ ಸತಿ ಇದನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಕೊಡ್ತಿರ್ತಾನೆ. ನೀವು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇಫ್ ಇನ್ ಕೇಸ್ ಎಲೆಕ್ಟ್ರಾನ್ ಈ ಕಡೆಯಿಂದ ಫ್ಲೋ ಆಗ್ತಿದೆ ಅಂದರೆ ನಿಮ್ಮ ಲೆಫ್ಟಿಂದ ರೈಟ್ಗೆ ಏನಾದರೂ ಎಲೆಕ್ಟ್ರಾನ್ ಫ್ಲೋ ಆಗ್ತಿದ್ರೆ ನಿಮ್ಮ ರೈಟ್ ಟು ಲೆಫ್ಟ್ ಕರೆಂಟ್ ಫ್ಲೋ ಆಗುತ್ತೆ. ಸೊ ಇಲ್ಲಿ ಯಾವುದು ರೂಲ್ ಅಪ್ಲೈ ಮಾಡ್ತೀರಾ ಸರ್? ನಾನು ಏನಾದರೂ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡ್ಬೋದಾ? ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇನ್ನೊಂದು ಏನು ಕೊಟ್ಟವನು ಅವನು, ದ ಡೈರೆಕ್ಷನ್ ಔಟ್ ಆಫ್ ದ ಬೀಮ್ ಡಿವಿಯೇಟ್ಸ್ ಇನ್ ದ ಡೈರೆಕ್ಷನ್ ಔಟ್ ಆಫ್ ದ ಸರ್ಫೇಸ್. ಡಿವಿಯೇಟ್ಸ್ ಅಂದರೆ ಚೇಂಜ್ ಆಗ್ತಿದೆ, ಅಂದರೆ ಫೋರ್ಸ್ ಅಪ್ಲೈ ಆಗ್ತಿದೆ ಅದ್ರ ಮೇಲೆ. ಫೋರ್ಸ್ ಅಪ್ಲೈ ಆಗ್ತಿದೆ ಅಂದಿದ ತಕ್ಷಣ ನಿಮಗೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನೆನಪು ಬರಬೇಕು. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ FBI ಫೋರ್ಸ್, ಎಫ್ ಥಂಬ್ ಏನು ಮಾಡುತ್ತೆ? ಫೋರ್ಸ್ ಇಂಡಿಕೇಟ್ ಮಾಡುತ್ತೆ. ಬಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್, ಐ ಅಂದರೆ ಕರೆಂಟ್. ಸೊ ಇದ್ರ ಪ್ರಕಾರ ಈ ಕೊಟ್ಟಿರೋಂಥದ್ದು ಫಿಗರ್ ಪ್ರಕಾರ ನಾನು ಏನಾದರೂ ನನ್ನ ಫಿಂಗರ್ಸನ್ನು ಓಪನ್ ಯುವರ್ 3 ಫಿಂಗರ್ಸ್, ಥಂಬ್ ಫಿಂಗರ್, 4 ಫಿಂಗರ್, ಮಿಡಲ್ ಫಿಂಗರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಹಿಯರ್ ಅಲೈನ್ ದಟ್ ಯುವರ್ ಮಿಡಲ್ ಫಿಂಗರ್ FBI, middle finger I is going to show the direction of current. Forefinger is going to show the direction of magnetic field. Then your forefinger is going to show the thumb finger is going to show the direction of force acting. ಇದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಹೇಳೋಂಥದ್ದು. ಸೊ ಇದ್ರ ಪ್ರಕಾರ ನಾನು ಏನಾದರೂ ಇದನ್ನು ಅರೇಂಜ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಈ ಥರ ಇಟ್ಕೊಂಡಿದ್ದೀನಿ. ಬೀಮ್ ಆಫ್ ಲೈಟ್ ಎಲೆಕ್ಟ್ರಾನ್ ಈ ಕಡೆ ಹೋಗ್ತಿರೋದು. ಸೊ ನಾನು ಈ ಕಡೆ ಇಡಬಾರ್ದು, ಬಿಕಾಸ್ ಎಲೆಕ್ಟ್ರಾನ್ ಹೋಗ್ತಿರೋದು. ಕರೆಂಟ್ ಯಾವ ಕಡೆ ಹೋಗುತ್ತೆ ಸರ್? ಕರೆಂಟ್ ಈ ಕಡೆ ಹೋಗುತ್ತೆ. ಅಂದರೆ ಕರೆಂಟು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ. ಈ ಕಡೆ ಇಟ್ಟೆ. ಸೊ ಈಗೇನು ಕೊಟ್ಟವನು ಅವನು, ಫೋರ್ಸ್ ಎಲ್ಲಿದೆ ಅಂತ ನಾನು ನೋಡ್ಕೋಬೇಕು. ಫೋರ್ಸ್ ಎಲ್ಲಿರುತ್ತೆ? ಫೋರ್ಸ್ ಇಫ್ ದ ಬೀಮ್ ಡಿವೇಟ್ಸ್ ಡೈರೆಕ್ಷನ್ ಔಟ್ ಆಫ್ ದ ಪೇಪರ್ ನೋಡಿ ಈ ಥರ ಇದೆ. ಪೇಪರನ್ನು ಈ ಥರ ಇಟ್ಕೊಂಡಿದ್ದೀನಿ ನಾನು. ಔಟ್ ಆಫ್ ದ ಪೇಪರ್ ಅಂದರೆ ಆಚೆ ಬರ್ತಾ ಇದೆ. ಈಗ ಪೇಪರ್ ಈ ಥರ ಇದೆ, ಕರೆಂಟ್ ಈ ಥರ, ಕರೆಂಟ್ ಈ ಕಡೆ ಹೋಗ್ತಿರೋವಂಥದ್ದು. ಸೊ ಔಟ್ ಆಫ್ ದ ಪೇಪರ್ ಅಂದರೆ ಈ ಕಡೆ. ಅರ್ಥ ಆಗ್ತಿದೆಯಾ? ಈ ಕಡೆ. ಈಗ ನೋಡಿ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ನಿಮ್ಗೆ ವಿಚಿತ್ರವಾಗಿ ಕಾಣಿಸ್ತಿದ್ದೀನಿ ನಾನು, ಬಟ್ ಸ್ಟಿಲ್ ನೋಡಿ, ಟ್ರೈ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲನ್ನು ಯೂಸ್ ಮಾಡ್ತಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಓಪನ್ ಯುವರ್ 3 ಫಿಂಗರ್ಸ್. ನೋಡಿ, ಈಗ ಪೇಪರ್ ಈ ಥರ ಇಟ್ಕೊಂಡಿದ್ದೀನಿ, ಕ್ವಶನ್ ಪೇಪರ್ ನಾನು ಈ ಥರ ಇಟ್ಕೊಂಡಿದ್ದೀನಿ. ಎಲೆಕ್ಟ್ರಾನ್ ಈ ಕಡೆಯಿಂದ ಫ್ಲೋ ಆಗ್ತಿದೆ ಅಂದರೆ ಕರೆಂಟ್ ಆಪೋಸಿಟ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಸೊ ಕರೆಂಟ್ ಅಂದರೆ ನನ್ನ ಮಿಡಲ್ ಫಿಂಗರ್ ಏನು ಯಾವ ಥರ ಇಂಡಿಕೇಟ್ ಮಾಡಬೇಕು? ಕರೆಂಟ್ ಡೈರೆಕ್ಷನಲ್ಲಿ ಇಡಬೇಕು. ಸೊ ಕರೆಂಟ್ ಡೈರೆಕ್ಷನ್ ಅಂದರೆ ಈ ಕಡೆಯಿಂದ ಹೋಗಬೇಕು ನಾನು. ಸೊ ಓಕೆ, ಈ ಥರ ಇಟ್ಟೆ. ಆಮೇಲೆ ಫೋರ್ಸ್ ಯಾವ ಕಡೆ? ಔಟ್ ಆಫ್ ದ ಪೇಜ್ ಅಂದರೆ ನನ್ನ ಕಡೆಗೆ ಹೋಗಬೇಕು. ಸೊ ಈ ಕಡೆ ಇಟ್ಟರೆ ಎಲೆಕ್ಟ್ರಾನ್ಸ್ ಮೂವ್ ಡೈರೆಕ್ಷನ್ ಆಗೋಯ್ತು. ನನ್ನ ಕರೆಂಟ್ ಡೈರೆಕ್ಷನ್ ಅಂದರೆ ಈ ಕಡೆ ಇಡಬೇಕು. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ದ ಕರೆಕ್ಟ್ ಪೊಸಿಷನ್. ನೋಡಿ, ದಿಸ್ ಇಸ್ ದ ಕರೆಕ್ಟ್ ಪೊಸಿಷನ್. ಈ ಪೊಸಿಷನಲ್ಲಿ ನಾನು ಇಟ್ಟರೆ ದಿಸ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಕ್ವಶನ್ ಕ್ಲಿಯರ್ಲಿ. ನೋಡಿ, ನನ್ನ ಮಿಡಲ್ ಫಿಂಗರ್ ಏನು ಮಾಡ್ತಾ ಇದೆ? ಡೈರೆಕ್ಷನ್ ಆಫ್ ಕರೆಂಟ್ ತೋರಿಸ್ತಾ ಇದೆ. ನನ್ನ ಥಂಬ್ ಏನು ಮಾಡ್ತಾ ಇದೆ? ಥಂಬ್ ಡಿವಿಯೇಷನ್, ದಟ್ ಈಸ್ ಔಟ್ಸೈಡ್ ದ ಪೇಪರ್ದು ಔಟ್ಸೈಡ್ ತೋರಿಸ್ತಿದೆ. ನನ್ನ 4 ಫಿಂಗರ್ ಈಸ್ ಗೋಯಿಂಗ್ ಟು ಶೋ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ತೋರಿಸ್ತಿದೆ ಯಾವುದು? 4 ಫಿಂಗರ್. ಸೊ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ತೋರಿಸ್ತಿದೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಮೂವ್ ಆಗ್ತಿದೆ? ಡೌನ್ವರ್ಡ್ಸ್ ಮೂವ್ ಆಗ್ತಾ ಇದೆ. ಬಟ್ ನನಗೆ ಅಪ್ವರ್ಡ ಡೌನ್ವರ್ಡ್ ಅಂತ ಕೇಳಿಲ್ಲ ಅವನು. ಕ್ವಶನಲ್ಲಿ ಏನು ಕೇಳಿದ್ದಾನೆ? ಪ್ರಿಡಿಕ್ಟ್ ದ ಪೋಲ್, ಮ್ಯಾಗ್ನೆಟಿಕ್ ಪೋಲ್ ಏನಿದೆ, ಯಾವುದು ನಾರ್ತ್ ಪೋಲಾ ಸೌತ್ ಪೋಲಾ ಅಂತ. ಯು ಆಲ್ವೇಸ್ ನೋ ದಟ್ ಏನಾದರೂ ಮ್ಯಾಗ್ನೆಟಿಕ್ ಫೀಲ್ಡ್ ಟಾಪ್ ಟು ಬಾಟಮ್ ಹೋಗ್ತಿದೆ ಅಂದರೆ ಆಲ್ವೇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಂಡ್ಸ್ ಮೂವ್ ಫ್ರಮ್ ನಾರ್ತ್ ಟು ಸೌತ್. ಸೊ ದೇರ್ ಫಾರ್ ಮ್ಯಾಗ್ನೆಟಿಕ್ ಪೋಲ್ ಈಸ್ ಎ ಆ್ಯಂಡ್ ಮ್ಯಾಗ್ನೆಟಿಕ್ ಪೋಲ್ ಬಿ ಈಸ್ ಸೌತ್ ಪೋಲ್, ಮ್ಯಾಗ್ನೆಟಿಕ್ ಪೋಲ್ ಎ ಈಸ್ ನಾರ್ತ್ ಪೋಲ್, ಸೌತ್ ಪೋಲ್. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇದು ಅರ್ಥ ಆಗಿಲ್ಲ ಅಂದರೆ, ಈ ಥರದ ಇನ್ನೂ ಪ್ರಾಬ್ಲಮ್ಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಯಾವ ರೀತಿಯಲ್ಲಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯೂಸ್ ಮಾಡಿ ಮತ್ತು ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡಿ ನಾವು ಯೂಸ್ ಮಾಡ್ತೀವಿ ಅಂತಲೂ ಕೂಡ ಹೇಳ್ತೀನಿ. ಆ್ಯಂಡ್ ನೋಡಿ, ವೆರಿ ಇಂಪಾರ್ಟೆಂಟ್, ನಿಮ್ಮ ತುಂಬ ಮಕ್ಕಳಿಗೆ ಒಂದು ಡೌಟ್ ಇರುತ್ತೆ. ಏನಂದರೆ, ಸರ್
ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಯಾವಾಗ ಬರೀಬೇಕು, ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ದು ಡೈರೆಕ್ಷನ್ ಕೇಳಿದಾಗ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಯಾವಾಗ ಬರೀಬೇಕು, ನಾರ್ತ್ ಟು ಸೌತ್, ಸೌತ್ ಟು ನಾರ್ತ್ ಯಾವಾಗ ಬರೀಬೇಕು, ಔಟ್ವರ್ಡ್ ಇನ್ವರ್ಡ್ ಇದು ಯಾವಾಗ ಬರೀಬೇಕು, ಅರ್ಥ ಆಗ್ತಿದೆಯಾ? ಸೊ ಇದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಎಲ್ಲೋ ಒಂದು ಕಡೆ ಕ್ಲಾಕ್ ವೈಸ್ ಬರೆಯೋ ಕಡೆ ನೀವು ಅಪ್ವರ್ಡ್ ಇನ್ವರ್ಡ್ ಬರೆದ್ರೆ ತಪ್ಪು. ನೀವು ಈಗ ನಾನು ಹೇಳಿದ್ನಲ್ಲ, ನಾರ್ತ್ ಪೋಲ್ ಸೌತ್ ಪೋಲ್ ಬರೆಯೋ ಬದಲು ನೀವು ಕ್ಲಾಕ್ ವೈಸ್ ಅಂತ ಬರೆದ್ರೆ ಅದು ಕೂಡ ತಪ್ಪು. ಸೊ ಈ ಕನ್ಫ್ಯೂಷನ್ಸು ನಿಮಗೆ ಕ್ಲಿಯರ್ ಆಗಬೇಕು ಅಂದರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಬಿಕಾಸ್ ಇದು ಒಂದು ಕಂಪ್ಲೀಟ್ 5 ಮಿನಿಟ್ಸ್ ವೀಡಿಯೋ ಮಾಡ್ಬೋದು. ಇದ್ರ ಮೇಲೆ ನಾನು ಕಮ್ಮಿಂಗ್ ನೆಕ್ಸ್ಟ್ ವೀಡಿಯೋಲಿ ಖಂಡಿತ ಮಾಡ್ತೀನಿ. ನೀವು ಕಮೆಂಟ್ ಮೂಲಕ ತಿಳಿಸ್ಲೇಬೇಕು. ಒಬ್ರಿಬ್ರು ಮಾಡಿದ್ರೆ ಮಾತ್ರ ಮಾಡಲ್ಲ, ಒಂದು 100 ಮಕ್ಕಳು ಮಾಡಿದ್ರೆ ಖಂಡಿತ ಈ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಯಾವ ರೀತಿಯಲ್ಲಿ ಅಂತ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಹೇಳಿ ಕಮೆಂಟ್ ಮಾಡಲಿಕ್ಕೆ. ಖಂಡಿತ ಈ ಟಾಪಿಕನ್ನು ನಾನು ಇನ್ನೂ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ.